राज्य सरकारकडून सरकारी शाळांमध्ये शिकणाऱ्या मुलांना पौष्टिक आहार देण्याच्या उद्देशाने दिल्या जाणाऱ्या माध्यान्ह भोजनात अस्वच्छता आणि गैरव्यवस्थापन होत असल्याचा आरोप समोर आलाय. बेळगाव जिल्ह्यातील अथणी तालुक्यातील नागनूर पिये गावातील सरकारी कन्नड प्राथमिक शाळेत दिल्या जाणाऱ्या माध्यान्ह भोजनमध्ये स्वच्छतेचा अभाव दिसून येत असून धान्याची अफरातफर होत असल्याचे गंभीर आरोप करण्यात आले. ಬೇಡಾಗಿ ನಮ್ಮ ಗೌರ್ಮೆಂಟ್ ಹೊರಗಿಂದ ಬರ್ತೇನೆ ಇಲ್ಲೇ ಮಾಡ್ತೀರಿ? ನಾವು ಇಲ್ಲೇ ಮಾಡ್ತೀವಿ ನಾವು ಇಲ್ಲೇ ಮಾಡ್ತೀವಿ. ಇಲ್ಲೇ ಮಾಡ್ತಿದ್ವು. ಆದ್ರೆ ನಮ್ಗೆ ಈಗ ಬೇಡಾಗಿ ಸಮಸ್ಯೆ ಬಂದೈತಿ. ಏನಾಯ್ತು ಸ್ವಲ್ಪ ಅಕ್ಕಿ ಅಂತ ರೇಷನ್ ತುಡುಗಾಗತ್ತತಿ. ಮತ್ತ ಕೆಲವೊಮ್ಮೆ ಸರ್ಗಳು ಇಲ್ದಾಗ ಅವ್ರದ ಕರ ಮಾಡ್ತಾರ, ಹಸನ್ ಮಾಡ ಸ್ವಚ್ಛ ಮಾಡಿ ಹಾಕಂಗಿಲ್ಲ. ಹಿಂಗಾಗಿ ಹುಡುಗರು ನಮ್ಮ ಶಾಲೆ ಕಡೆ ಗಮನ ಕೊಡ್ಲಾಕ ಊರ್ ಪಾಲಕರ ನಮಗೆಲ್ಲ ಕಂಡು ಬಂದತಿ. ಏನು ಸ್ವಲ್ಪ ಸಾಮಾನು ತುಡುಗಾಗತ್ತಿ, ರೇಷನ್ ತುಡುಗಾಗತ್ತತಿ, ಅಕ್ಕಿ ತುಡುಗೋಗ್ತಿ, ಬೇಳೆ ತುಡುಗಾಗತ್ತಿ. ಈ ರೀತಿಯಾಗಿ ನಮಗೆ ಸಮಸ್ಯೆ ಆಗಿ ಸಾಲಿಗೆ ಕೊರತೆ ಆಗೈತಿ. SDM ಅಧ್ಯಕ್ಷರು ಅವರು ಪಾಪ ಹೇಳ್ತಾರೋ ಮಾಡ್ಬೇಡ್ರಿ ಹಂಗ ಒಳ್ಳೇದಲ್ಲ ಅಂತ ಹೇಳ್ತಾರೋ, ಅವ್ರ ಪರವಾಗಿನೂ ಅವ್ರ ಗಮನ ಮ್ಯಾಕ್ ತೊಗೊಳಂಗಿಲ್ಲ. ಅವ್ರು SDM ಅವರಿಗೆ ಕಿಮ್ಮತ್ ಕೊಟ್ಟಿಲ್ಲ ಅವ್ರು ಕೆಲಸ ಮಾಡೋರು. ಹಿಂಗಾಗಿ ನಮಗೆ ಸಡನ್ಲಿ ಆಗಿ ನಾವು ತಾತ್ಕಾಲಿಕವಾಗಿ ಈ ಅಡಿಗೆ ಅವ್ರು ನಾಳಿಂದ ಬಂದ್ ಆಗ್ಬೇಕು. ಬಂದಾಗಿ ಇವತ್ತಿಂದ ನಾಳಿಂದ ಏನ್ ಬೇರೆ ತಾತ್ಕಾಲಿಕ ತಗೋಬೇಕು. ಅದ್ರದ್ದು ಏನ ಪರಿಹಾರ ಗೌರ್ಮೆಂಟ್ ಸಿಗೋರಿಗೆ ನಾವು ಊರ್ ಗ್ರಾಮಸ್ಥರು ಕೂಡ ಅವ್ರಿಗೆ ನಾವು ಪಗಾರ ಕೊಡ್ತೀವಿ. ನಾವು ಯಾರಿಗೆ ಈ ತಾತ್ಕಾಲಿಕ ಮಾಡುವಂತ ಕೆಲಸಗಾರಿಗೆ ಆದ್ರೆ ನಾವ್ ನಾಳಿಂದ ಈ ಕೆಲಸದವ್ರ ಅಡಿಗೆ ಮಾಡೋದು ಬಂದ್ ಆಗ್ಬೇಕು. ಯಾಕಂದ್ರೆ ಕೆಲವೊಂದು ಮಕ್ಕಳಿಗೆ ಬಹಳ ನುಸಿ ಅಥವಾ ಜಾಳಿಗೆ ಹಂಗ ಇದ್ದದ ಹಂಗ ಅಡಿಗೆ ಮಾಡಿ ಹಾಕತ್ತಾರ. ನೀರ್ ತರಕ ಯಾರು ಕೇಳಾಕ್ ಬಂದ್ ಊರ ಕೇಳೋಣ, ನೀವೇನ ನಿಮ್ಮ ಮನೆ ಹಾಕ್ತೀರ ನುಸಿ ಅಂತ ಕೇಳ್ತಾರ. ಅವ್ರು ನಿಮ್ಮ ಮನೆ ಹಿಂಗ ಹಸ ಮಾಡಿ ಹಾಕ್ತಾರ ಅಂತ ಕೇಳ್ತಾರೆ. ಈ ರೀತಿ ಆಗೋದ್ರಿಂದ ನಮ್ಗೆ ತೊಂದರೆ ಆಗೈತೆ. ಅದು ತಿರುಗಿ ನಮಗೆ ಕೇಳಾಕ್ ಬಂದಾಗ ಗ್ರಾಮಸ್ಥರು ಉತ್ತರ ಅವರ ರಿಪೋರ್ಟ್ ಎದುರಾಗಿ ಕೊಡ್ತಾರ. ನಮಗೆ ನಿಮ್ಮ ಮನೆ ನಿಮ್ಮ ಹ್ಯಾಂಡ್ರ ಮಾಡಿ ಅಡಿಗೆ ಹಾಕ್ತಾರನ ಈ ರೀತಿ ಮಾತಾಡ್ತಾರ. ನಮ್ಮ ಹ್ಯಾಂಡ್ರ ನಮಗೆ ಅಡಿಗೆ ಮಾಡಿ ಹಾಕೋದು ಇವ್ರು ಯಾರು ನಾವು ಪಗಾರ ಕೊಟ್ಟಿದ್ವಿ. ನಮ್ಮ ಹ್ಯಾಂಡ್ರಿಗೆ ಪಗಾರ ಕೊಡ ನಾವು ಇವ್ರಿಗೆ ನಾವು ಪಗಾರ ಕೊಟ್ಟಿದ್ದೀವಿ. ಊರನವ್ರು ಊರ್ ಗ್ರಾಮಸ್ಥರ ಕೊಟ್ಟಿದ್ದೀವಿ. ಊರ್ ಗ್ರಾಮಸ್ಥರವರೆಗೆ ನಮ್ಗೆ ಅನ್ಯಾಯ ಆಗತ್ತೈತಿ. ಆ ರೀತಿ ಏನೈತಿ ನಮಗೆ ಅನ್ಯಾಯ ಆಗಬಾರ್ದು. ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡಿದ್ವು. ನಾವು BO ಸಾಹೇಬ್ರಿಗಾರು ಫೋನ್ ಮುಖಾಂತರ ಮಾತಾಡಿದ್ವಿ. ನಾವು ಸಾಹೇಬ್ರ ನಮ್ಗೆ ಅನ್ಯಾಯ ಆಗತೈತಿ. ಈ ರೀತಿಯಾಗಿ ನಮ್ಗೆ ಏನೈತಿ ಸರಿಯಾಗಿ ನಮಗೆ ಯೋಗ್ಯ ಕ್ರಮದಾಗ ಹುಡುಗರಿಗೆ ಅನ್ನ ಅಡಿಗೆ ಊಟ ಆಗಬೇಕು. ಮತ್ತು ಊರ್ ವತಿಯಿಂದ ಏನೋ ಬಂದ್ರೆ ನಮಗೆ SDM ಅಧ್ಯಕ್ಷರು ನಮಗೆ ಹಿಡಿದಾರೆ, 2 ಸಲ ಗಮನಕ್ಕೆ ತಂದಾರ. ಆದ್ರೆ ಅವ್ರಿಗಾರು ಅವ್ರು ಅಡಿಗೆ ಮಾಡೋಕೆ ಕಿಮ್ಮತ್ ಕೊಟ್ಟಿಲ್ಲ. ಆ ರೀತಿ ಸಡನ್ಲಿ ತಾತ್ಕಾಲಿಕವಾಗಿ ಇವ್ರನ್ನ ಬದಲಾಯಿಸಿ ಬೇರೆದವ್ರು ನಮ್ಗೆ ಅಡಿಗೆ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂತ ನಾವು ಈಗ ರಿಪೋರ್ಟ್ ಮಾಡಿದೀವಿ. ನಾವು ಈಗಾಗಲೇ ಕಾಂಪೌಂಡ್ ವ್ಯವಸ್ಥೆ ಕಾಂಪೌಂಡ್ ಸರಿಯಾಗಿಲ್ಲ, ಕಲ್ಲಾಗೆಲ್ಲ ಉಚ್ಚಿ ಬಿದ್ದಾವ್ರಿ. ಅದು ಸರಿಯಾಗಿಲ್ಲ. ಆ ರೀತಿಯಾಗಿ ನಮಗೆ ಏನಾಗಿತ್ತು ಅದಕ್ಕೆ ನಾವು ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು. ನಮಗ ಕಾಂಪೌಂಡ್ ಮಾಡಿಸ್ಕೊಡ್ಬೇಕು. ಕ್ಯಾಮ್ರಾ ಬಂದಿಟ್ಟಾರ್ರಿ. ಇವೆಲ್ಲ ಸಮಸ್ಯೆ. ಕ್ಯಾಮ್ರಾ ನಿಮ್ ಸರ್ಕಾರದಿಂದ ನಮ್ಗೆ ಹಿಂಗೆಲ್ಲ ತುಡುಗ ಆಗ್ತಕ್ಕಂಥ ಸಾಂಬಾರ್ ಸೇವತ್ತಿಟ್ಟಾರ. ಸಾಲಿನ ತುಡುಗಾಗಿ ಹೊಂಟ ನಾ ಹುಡುಗರು ತುಡುಗಾಗಿ ಹೋದ ಅಂತ ಹೇಳಿದ್ರಿ. ಕೆಲವು ಹುಡುಗರು ಯಾರು ಹುಡುಗರು ತುಡು ಮಾಡ್ಕೊಂಡ್ರೆ ಯಾರು ಕೇಳಿದ್ರಿ. ಮಕ್ಕಳು ತುಡುಗಾಗಿ ಹೋದ್ರು ಅಂದ್ರ ಎಲ್ಲೋ ಕಲೆಗೆ ನಡ್ದಾವ. ಈಗ ಎಲ್ಲಿ ಬಿಹಾರ ನಡದೈತಿ, ಗುಜರಾತ್ ನಡದೈತಿ. ಹುಡುಗರು ಮಕ್ಕಳು ತುಡು ನಮ್ಮ ಹುಡುಗರಿಗೆ ಅನ್ನ ತುಡುಗಾಕತೈತಿ, ಅಕ್ಕಿ ತುಡುಗಾಕತೈತಿ. ನಾಳೆ ಮಕ್ಕಳು ತುಡುಗಾದ್ರೆ ಯಾರು ಜವಾಬ್ದಾರಿ? ಸರ್ಕಾರಕ್ಕೆ ಹೊಣೆಗಾರ ಅವರು, ಸರ್ಕಾರ ಶಿಕ್ಷಕರು ಅಥವಾ ನಾವು ಊರು ಗ್ರಾಮಸ್ಥರು. ಆ ರೀತಿಯಾಗಿ ನಮಗೆ ಅನ್ಯಾಯ ಆಗತ್ತೆ ಮಾಡಿದ್ವಿ. ತಾತ್ಕಾಲಿಕವಾಗಿ ಏನೈತಿ ಅಡಿಗೆ ಬಳಸಿ ನಮ್ಗೆ ತಾತ್ಕಾಲಿಕ ನಾಳಿಂದ ಬೇರೆದವ್ರನ್ನ ಕೊಡ್ಬೇಕು. ನಮಗೆ ಸಾಹೇಬ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ನಿಮ್ಮ ಹೆಸರು? ನಮ್ಮದು ಮುರುಗಪ್ಪ ಶಿವಪ್ಪ ಹಿರೇಮನಿ. या संदर्भात पालकांनी बैठक घेऊन अनेक वेळा भोजन तयार करणाऱ्या कर्मचाऱ्यांना सूचना दिल्या होत्या. मात्र समस्या कायम असल्याने संबंधित कर्मचाऱ्यांची तात्काळ बदली करावी अशी मागणी पालकांनी केली आहे. उदय होसमनी, KMM मराठी, चिक्कोडी. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.